ಜಮ್ಮು ಬಸ್ ನಿಲ್ದಾಣದಲ್ಲಿ ಸ್ಫೋಟ ಸಂಭವಿಸಿರುವಂತಹ ಹಿನ್ನೆಲೆಯಲ್ಲಿ ಬಸ್ ಕೆಳಗಿನ ಗ್ರೆನೇಡ್ ಅನ್ನು ಬ್ಲಾಸ್ಟ್ ಮಾಡಲಾಗಿತ್ತು। ಈ ಹಿನ್ನೆಲೆಯಲ್ಲಿ ಗಾಯಾಳುಗಳ ಸಂಖ್ಯೆ 28ಕ್ಕೆ ಈಗ ಏರಿಕೆಯಾಗಿದೆ। ಜಮ್ಮು ಬಸ್ ನಿಲ್ದಾಣದಲ್ಲಿ ಸ್ಫೋಟ ಸಂಭವಿಸಿದೆ। ಬಸ್ ಕೆಳಗೆ ಗ್ರೆನೇಡ್ ಅನ್ನು ಬ್ಲಾಸ್ಟ್ ಮಾಡಲಾಗಿದ್ದು ಈ ಒಂದು ಸ್ಫೋಟದಲ್ಲಿ ಗಾಯಾಳುಗಳ ಸಂಖ್ಯೆ ಈಗ ಜಾಸ್ತಿ ಆಗ್ತಾ ಇದೆ। ಗಾಯಾಳುಗಳ ಸಂಖ್ಯೆ ಈಗ 28ಕ್ಕೆ ಏರಿಕೆಯಾಗಿದ್ದು ಸ್ಫೋಟದಲ್ಲಿ 28ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದ್ದು ಓರ್ವ ಗಾಯಾಳು ಸ್ಥಿತಿ ಕೂಡ ಗಂಭೀರವಾಗಿದೆ। ಈ ಹಿನ್ನೆಲೆಯಲ್ಲಿ ಪೊಲೀಸರು ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ। 28ಕ್ಕೂ ಹೆಚ್ಚಿನ ಜನರಿಗೆ ಗಂಭೀರವಾದ ಗಾಯ ಆಗಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗಿದ್ದು ಈಗಾಗಲೇ ಒಬ್ಬನ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ। ಈ ಹಿನ್ನೆಲೆಯಲ್ಲಿ ಪೊಲೀಸರು ತಮ್ಮ ತನಿಖೆಯನ್ನ ಮುಂದುವರೆಸಿದ್ದಾರೆ, ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ। ಬಸ್ ನಿಲ್ದಾಣವನ್ನ ಆಲ್ರೆಡಿ ಈಗ ಪೊಲೀಸರು ತಮ್ಮ ಸುಪರ್ದಿಗೆ ಪಡ್ಕೊಂಡಿದ್ದು ಶ್ವಾನ ದಳ ಕೂಡ ಸ್ಥಳದಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದೆ। ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದ್ದು ಒಂದು ರೀತಿಯಲ್ಲಿ ಆತಂಕಕ್ಕೆ ಕೂಡ ಕಾರಣ ಆಗಿದೆ। 28ಕ್ಕೂ ಹೆಚ್ಚು ಜನ ಇದರಲ್ಲಿ ಗಾಯ ಆಗಿದ್ದು ಓರ್ವನ ಸ್ಥಿತಿ ಚಿಂತಾಜನಕವಾಗಿದೆ। About half an hour back, there has been a grenade explosion over here. It seems that the grenade has been lobbed from outside. It possibly had rolled beneath the bus and it has caused injuries to approximately 18 persons. They have all been shifted to the GMC and they are being taken care of. The generic inputs are always there. We are, as you may see, the deployments had been made. We were working on leads. We are working on leads all the time whenever we get generic inputs. But there was nothing very specific about it. Well, that's always true. Whenever there is heightened state of alert, we strengthen our checking, we strengthen our frisking, but there is always a possibility of someone is slipping through, and this one seems to be a case like that. Obviously the intention is always to disturb the communal peace and harmony, and I would ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ। ಧರಣೇಶ್, ಈಗಾಗಲೇ ಗ್ರೆನೇಡ್ ಅನ್ನ ಬ್ಲಾಸ್ಟ್ ಮಾಡಿ ಈ ಒಂದು ಸ್ಫೋಟವನ್ನ ಮಾಡಿರುವಂತದ್ದು, ಹಾಗಾಗಿ 28ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ ಅಂತ ಹೇಳಿ ಇನ್ನಷ್ಟು ಗಾಯಾಳುಗಳ ಸಂಖ್ಯೆ ಜಾಸ್ತಿ ಆಗುವ ಚಾನ್ಸಸ್ ಇದೆ। ಸದ್ಯಕ್ಕೆ ಈಗ ಯಾವ ರೀತಿಯ ಪರಿಶೀಲನೆ ತನಿಖೆ ನಡೀತಾ ಇದೆ? ಈಗ ಜಮ್ಮುವಿನ ಬಸ್ ನಿಲ್ದಾಣದಲ್ಲಿ ನಡೆದಂತಹ ಗ್ರಾನೈಟ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯ ಪೊಲೀಸರು ಈಗಾಗಲೇ ಜಮ್ಮು ಬಸ್ ನಿಲ್ದಾಣವನ್ನ ತಮ್ಮ ಸುಪರ್ದಿಗೆ ಪಡ್ಕೊಂಡಿದ್ದಾರೆ। ಅಲ್ಲಿ ತನಿಖೆಯನ್ನು ಕೂಡ ಆರಂಭಿಸಿದ್ದಾರೆ, ಪರಿಶೀಲನಾ ವ್ಯವಸ್ಥೆಯನ್ನು ಕೂಡ ನಡೆಸ್ತಾ ಇದ್ದಾರೆ। ಯಾಕೆಂತಂದ್ರೆ ಅಲ್ಲಿ ಈಗ ಪ್ರಾಥಮಿಕ ವರದಿಗಳು ಏನ್ ಹೇಳ್ತಿದ್ದಾವೆ ಅಂತಂದ್ರೆ, ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರ ಏನಂತಂದ್ರೆ ಜಮ್ಮು ಬಸ್ ನಿಲ್ದಾಣದ ಹೊರಗಿನಿಂದ ಯಾರೋ ದುಷ್ಕರ್ಮಿಗಳು ಗ್ರಾನೈಟ್ ಅನ್ನ ಎಸೆದ್ರು, ಅದು ಬಸ್ ಮೇಲೆ ಬಿದ್ದು ಅಲ್ಲಿ ಸ್ಫೋಟ ಆಯಿತು। ಬಸ್ ನಲ್ಲಿ ಇದ್ದಂತಹ ಮತ್ತು ಅಕ್ಕಪಕ್ಕದಲ್ಲಿದ್ದಂತಹ 28 ಮಂದಿ ಗಾಯಾಳುಗಳಾಗಿದ್ದಾರೆ ಅನ್ನುವಂತ ಮಾಹಿತಿಗಳೀಗ ಲಭ್ಯ ಆಗ್ತಿದ್ದಾವೆ। ಸೊ ಈಗ ಹೊರಗಿನಿಂದ ವ್ಯಕ್ತಿ ಗ್ರೆನೇಡ್ ಎಸೆದಿದ್ದಾರೆ ಅಂತಂದ್ರೆ ಆತ ಯಾರು, ಯಾವ ಕಾರಣಕ್ಕೋಸ್ಕರ ಎಸೆದಿದ್ದಾನೆ ಮತ್ತು ಆತನ ಉದ್ದೇಶ ಏನಾಗಿತ್ತು? ಈಗ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಹೇಳುವಷ್ಟು ಬೇರೆ ಏನಂತಂದ್ರೆ ಈ ಕೋಮ ಸೌಹಾರ್ದವನ್ನ ಕದಡ್ಲಿಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ, ಭಯವನ್ನ ಸೃಷ್ಟಿಸಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ। ಮತ್ತೆ ಈಗ ಹೈ ಅಲರ್ಟ್ ಅನ್ನ ನಾವು ಮಾಡಿದ್ವಿ, ಅಫ್ಕೋರ್ಸ್ ಪುಲ್ವಾಮಾ ಘಟನೆ ಆದ ಬಳಿಕ ಅಲ್ಲಿ ಹೈ ಅಲರ್ಟ್ ಅನ್ನ ಮಾಡಲಾಗಿತ್ತು, ಅದರ ನಡುವೆ ಕೂಡ ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಪೊಲೀಸರು। ಮತ್ತೆ ಈಗ 28 ಜನರನ್ನ ಗಾಯಾಳುಗಳಾಗಿದ್ದಾರೆ ಅಂದ್ರೆ ಬಹಳ ದೊಡ್ಡ ಮಟ್ಟದಲ್ಲೇ ಗ್ರೆನೇಡ್ ಸ್ಫೋಟ ಆಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ। ಮತ್ತೆ ಇಷ್ಟೆಲ್ಲ ಪುಲ್ವಾಮಾ ಘಟನೆ ಆದ ಬಳಿಕ ಏನೋ ಭಾರತ ವೈಮಾನಿಕ ದಾಳಿಯನ್ನ ನಡೆಸು, ಭಯೋತ್ಪಾದಕರಿಗೆ ಒಂದು ಕಟ್ಟೆಚ್ಚರವನ್ನು ಕೊಡಬೇಕು, ಕಠಿಣ ಸಂದೇಶವನ್ನ ರವಾನೆ ಮಾಡಬೇಕು ಎನ್ನುವಂತಹ ನಿಲುವನ್ನ ತೆರೆದಿತ್ತು। ಈಗ ಬಹುಶಃ ಈ ಉಗ್ರವಾದಿಗಳು ಅಥವಾ ಭಯೋತ್ಪಾದಕರು ಅಥವಾ ಈ ಸಮಾಜ ವಿಧ್ವಂಸಕ ಕೃತ್ಯ ಎಸಗುವಂತವರು ನಾವು ವಿಚಲಿತರಾಗಿಲ್ಲ, ನಾವು ಕೂಡ ಪ್ರತಿಕಾರ ತೀರ್ಸ್ಕೊಳ್ತೇವೆ, ನೀವು ಏನ್ ಬೇಕು ಅದನ್ನ ನೀವು ಮಾಡಿ, ನಾವೇನ್ ಬೇಕು ಅದನ್ನ ನಾವು ಮಾಡ್ತೀವಿ ಅನ್ನುವಂತ ಸಂದೇಶ ಸಾರಲಿಕ್ಕೋಸ್ಕರ ಈ ರೀತಿ ಗ್ರಾನೈಟ್ ಸ್ಫೋಟವನ್ನ ಮಾಡಿರ್ಬೋದು ಅಂತ ಹೇಳಿ। ಥ್ಯಾಂಕ್ ಯು ಧರಣೇಶ್।
ಉತ್ತರ ಪ್ರದೇಶದ ಲಕ್ನೋದಲ್ಲಿ ಹಾಡಹಗಲೇ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದ ಕಾಶ್ಮೀರದವರ ಮೇಲೆ ಇಬ್ಬರು ದುಷ್ಕರ್ಮಿಗಳು ದಾಳಿ ಮಾಡಿದ್ದಾರೆ. ಲಕ್ನೋದ ಮುಖ್ಯ ರಸ್ತೆಯೊಂದರಲ್ಲಿ ಡ್ರೈ ಫ್ರೂಟ್ಸ್ ಮಾಡ್ತಾ ಇದ್ದ ಕಾಶ್ಮೀರ ಮೂಲದ ಇಬ್ಬರ ಮೇಲೆ ಕೇಸರಿ ಬಟ್ಟೆ ಧರಿಸಿದ ಇಬ್ಬರು ವ್ಯಕ್ತಿಗಳು ದೊಣ್ಣೆಯಿಂದ ಹಲ್ಲೆ ನಡೆಸಿದ್ದಾರೆ. ಈ ವೇಳೆಯಲ್ಲಿ ಆಧಾರ್ ಕಾರ್ಡ್ ತೋರಿಸು, ಕಾಶ್ಮೀರದಲ್ಲಿ ಕಲ್ಲು ಹೊಡಿತೀರಾ, ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ತಿಳಿಸಿದ್ದಾರೆ. ಇದನ್ನು ಕಂಡ ಸಾರ್ವಜನಿಕರು ದುಷ್ಕರ್ಮಿಗಳನ್ನ ತಡೆದಿದ್ದು ಮತ್ತಷ್ಟು ಹಲ್ಲೆಯನ್ನ ತಪ್ಪಿಸಿದ್ದಾರೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದ್ದು ಭಾರಿ ಟೀಕೆ ವ್ಯಕ್ತವಾಗಿದೆ. ಹೊಸ ಭಾರತ, ಕಾಶ್ಮೀರ ನಮ್ಮದು ಅನ್ನುವ ದೇಶ ಪ್ರೇಮಿಗಳು ಕಾಶ್ಮೀರದವರು ನಮ್ಮವರು ಅಂತ ಯಾಕೆ ಆ ರೀತಿ ಇಲ್ಲ ಅಂತ ಟೀಕೆಗಳು ಕೇಳಿ ಬಂದಿವೆ.